ನಮಸ್ಕಾರ. 2026ರ SSLC ಪರೀಕ್ಷೆ 1 ಬರೆದಿರುವಂತಹ ವಿದ್ಯಾರ್ಥಿಗಳು ಫಲಿತಾಂಶ ಪ್ರಕಟಣೆಗಾಗಿ ಕಾಯ್ತಾ ಇರುವಂತದ್ದಾಗಿದೆ. ಹಾಗೆ ಕಳೆದ ಸಾಲುಗಳಲ್ಲಿ ನೋಡಿದಾಗ ಯಾವ ಒಂದು ದಿನಾಂಕಗಳಂದು ಫಲಿತಾಂಶ ಬಂದಿರುವಂತದ್ದಾಗಿದೆ. ಈ ವರ್ಷದಲ್ಲಿ ಅಂದ್ರೆ 2026ರ SSLC ಪರೀಕ್ಷೆ 1ರ ಫಲಿತಾಂಶ ನಿರೀಕ್ಷಿತ ದಿನಾಂಕ ಯಾವಾಗ ಇರುವಂತದ್ದು, ಯಾವಾಗ ಒಂದು ಫಲಿತಾಂಶ ಬರಬಹುದು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. SSLC ಪರೀಕ್ಷೆ 1 2026 ಈಗಾಗಲೇ ಪರೀಕ್ಷೆಗಳು ಮಾರ್ಚ್ 18 2026ರಿಂದ ಪ್ರಾರಂಭವಾಗಿ ಏಪ್ರಿಲ್ 2 2026ರವರೆಗೆ ಪರೀಕ್ಷೆಗಳು ನಡೆದಿರುವಂತದ್ದಾಗಿದೆ. ಪರೀಕ್ಷೆ ಮುಕ್ತಾಯ ಆಗಿದೆ. ಇನ್ನು ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಗಮನಿಸಿದಾಗ ಈ ಬಾರಿ ಸ್ವಲ್ಪ ಬೇಗ ಮೌಲ್ಯಮಾಪನ ಪ್ರಕ್ರಿಯೆ ಪ್ರಾರಂಭವಾಗಿರುವಂತದ್ದು. ಏಪ್ರಿಲ್ 8ರಂದು ಮೌಲ್ಯಮಾಪನ ಪ್ರಕ್ರಿಯೆ ಪ್ರಾರಂಭವಾಗಿರುವಂತದ್ದಾಗಿದೆ. ಆಲ್ಮೋಸ್ಟ್ ಎಲ್ಲ ಒಂದು ಮೌಲ್ಯಮಾಪನ ಪ್ರಕ್ರಿಯೆಯು ಸಂಪೂರ್ಣವಾಗಿ ಮುಕ್ತಾಯವಾಗಿರುವಂತಹ ಹಂತದಲ್ಲಿರುವಂತದ್ದಾಗಿದೆ. ಇನ್ನು ವಿದ್ಯಾರ್ಥಿಗಳು ಈಗ ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂತದ್ದಾಗಿದೆ. ಮೌಲ್ಯಮಾಪನ ಪ್ರಕ್ರಿಯೆಯು ಸಹ ಮುಕ್ತಾಯದ ಹಂತಕ್ಕೆ ಬಂದಿರುವಂತದ್ದಾಗಿದೆ. ಇನ್ನು ಫಲಿತಾಂಶ ಪ್ರಕಟಣೆಯ ದಿನಾಂಕ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸುವಂತದ್ದಾಗಿರ್ತದೆ ಮತ್ತು ಪತ್ರಿಕಾ ಪ್ರಕಟಣೆಯು ಸಹ ಹೊರಡಿಸುವಂತದ್ದಾಗಿರ್ತದೆ. ಈಗ ಕಳೆದ ಸಾಲುಗಳಲ್ಲಿ ಗಮನಿಸಿದಾಗ ಹಿಂದಿನ ಸಾಲಿನಲ್ಲಿ ಫಲಿತಾಂಶ ಪ್ರಕಟವಾದಂತಹ ದಿನಾಂಕಗಳು ಯಾವಾಗ ಅಂದಾಗ 2021ರ ಮುಖ್ಯ ಪರೀಕ್ಷೆ ಫಲಿತಾಂಶ ಆಗಸ್ಟ್ 9 ಮಧ್ಯಾಹ್ನ 3:30 ಬಂದಿರುವಂತದ್ದಾಗಿದೆ. ಇನ್ನು 2022ರ ಮುಖ್ಯ ಪರೀಕ್ಷೆ ಫಲಿತಾಂಶ ಮೇ 19 ಮಧ್ಯಾಹ್ನ 12:30 ಬಂದಿರುವಂತದ್ದಾಗಿದೆ. 2023ರ ಮುಖ್ಯ ಪರೀಕ್ಷೆ ಫಲಿತಾಂಶ ಮೇ 8ರಂದು ಬಂದಿರುವಂತದ್ದಾಗಿದೆ. 2024ರ ಮುಖ್ಯ ಪರೀಕ್ಷೆ 1ರ ಫಲಿತಾಂಶ ಮೇ 9ರಂದು ಬೆಳಗ್ಗೆ 10:40 ಬಂದಿರುವಂತದ್ದಾಗಿದೆ. ಇನ್ನು 2025ರ ಪರೀಕ್ಷೆ 1ರ ಫಲಿತಾಂಶ ಮೇ 2 ಬೆಳಗ್ಗೆ 11:30 ಬಂದಿರುವಂತದ್ದಾಗಿದೆ. ಈಗ ಕಳೆದ ಸಾಲುಗಳು ಅಂದಾಗ 2021, 22, 23, 24, 25ರಲ್ಲಿ ನೋಡಿದಾಗ ಈ ಒಂದು ಫಲಿತಾಂಶ ದಿನಾಂಕಗಳು ಮೇ ತಿಂಗಳಲ್ಲಿ ಮತ್ತು ಕೆಲವೊಮ್ಮೆ ಆಗಸ್ಟ್ ನಲ್ಲಿ ಬಂದಿರುವಂತದ್ದಾಗಿದೆ. ಆದರೆ ಈ ಬಾರಿ ಪರೀಕ್ಷೆ ಫಲಿತಾಂಶ ದಿನಾಂಕ ಯಾವಾಗ ಅಂದಾಗ ಮೇವರೆಗೂ ಹೋಗುವಂತ ಸಾಧ್ಯತೆಗಳು ಕಡಿಮೆ ಇರುವಂತದ್ದಾಗಿದೆ. ಆದಷ್ಟು ಬೇಗ ಅಂದ್ರೆ ಇದೇ ತಿಂಗಳಲ್ಲಿ ಏಪ್ರಿಲ್ ಕೊನೆಯ ವಾರದಲ್ಲಿ ಬರುವಂತ ಸಾಧ್ಯತೆ ಇರುವಂತದ್ದು ಆಗಿದೆ. ಈ ಒಂದು ನಿರೀಕ್ಷಿತ ದಿನಾಂಕ ಇನ್ನೂ ಪ್ರಕಟವಾಗಿಲ್ಲ. ಪ್ರಕಟವಾದ ನಂತರ ಒಂದು ಫಲಿತಾಂಶ ಯಾವ ಒಂದು ದಿನಾಂಕಕ್ಕೆ ಬರುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇನ್ನು ಫಲಿತಾಂಶ ಪ್ರಕಟವಾದ ನಂತರ ಫಲಿತಾಂಶವನ್ನು ಹೇಗೆ ನೋಡಿಕೊಳ್ಳುವುದು ಅಂತ ಹೇಳಿದಾಗ ಈ ಒಂದು ವೆಬ್ಸೈಟ್ ನ ವಿಳಾಸವನ್ನು ನೀವು ಗಮನಿಸಬಹುದು. karresults.nic.in ಈ ಒಂದು ವೆಬ್ಸೈಟ್ ಗೆ ಭೇಟಿ ಕೊಟ್ಟಾಗ ಈ ಒಂದು ವೆಬ್ಸೈಟ್ ನಲ್ಲಿ ಈ ರೀತಿಯಾಗಿ ಬರುವಂತದ್ದಾಗಿರ್ತದೆ. ಈಗ ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಿರುವಂತದ್ದಾಗಿದೆ. ಇನ್ನು SSLC ಫಲಿತಾಂಶ ಪ್ರಕಟವಾದಾಗ ಇಲ್ಲಿ ತೋರಿಸುವಂತದ್ದಾಗಿರ್ತದೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಇನ್ನು ಬಂದಿಲ್ಲ, ಬಂದಾಗ ಆ ಒಂದು ಫಲಿತಾಂಶದ ಒಂದು ಲಿಂಕ್ ಇಲ್ಲಿ ದೊರೆಯುವಂತದ್ದಾಗಿರ್ತದೆ. ಈ ಒಂದು ವೆಬ್ಸೈಟ್ ನಲ್ಲಿ ಬಂದಾಗ ಫಲಿತಾಂಶದ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡಾದ ನಂತರ ಈ ರೀತಿಯಾಗಿ ಓಪನ್ ಆಗುವಂತದ್ದಾಗಿರ್ತದೆ. ಎಂಟರ್ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ಫಲಿತಾಂಶ ದೊರೆಯುವಂತದ್ದು ಆಗಿರುತ್ತದೆ. ಈ ರೀತಿಯಾಗಿ ಈ ಒಂದು SSLC ಪರೀಕ್ಷೆಯ ಫಲಿತಾಂಶವನ್ನ ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಅಪ್ಡೇಟ್ ಆಗಿರುವಂತಹ ಮಾಹಿತಿಗಳು ಏನಾದರೂ ಬಂದಿದೆಯಾ ಅದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳನ್ನು ಸಹ ನೋಡ್ಕೊಂಡು ಬರೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಒಳ್ಳೆ ಫಲಿತಾಂಶವನ್ನು ಪಡೆದುಕೊಳ್ಳಿ. ನಿಮ್ಗೆ ಶುಭವಾಗಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.